ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಹ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ. ಶ್ರೀ ಗುರುಭ್ಯೋ ನಮಃ. ಮಧ್ವನವಮಿಯ ಪರ್ವಕಾಲ. ಶ್ರೀಮದ್ ಆಚಾರ್ಯರು ಇಡೀ ಜಗತ್ತಿಗೆ ಸಂದೇಶವನ್ನು ಕೊಟ್ಟು ಸರ್ವಮೂಲ ಗ್ರಂಥಗಳನ್ನು ಚೆನ್ನಾಗಿ ವಿವರಣೆ ಮಾಡಿ ಉಡುಪಿಯಲ್ಲಿ ಕೃಷ್ಣನನ್ನು ಪ್ರತಿಷ್ಠೆ ಮಾಡಿ ತಾನು ಅವತಾರ ಮಾಡಿದ ಕಾರ್ಯದ ಬಗ್ಗೆ ತೃಪ್ತಿಪಟ್ಟುಕೊಂಡು ಕೊನೆಗೆ ಬದರಿಕಾಶ್ರಮಕ್ಕೆ ಬಂದು ಆಚಾರ್ಯರು ವಾಸ ಮಾಡಿದ್ದಾರೆ. ಇವತ್ತು ಅಧ್ಯಾಪ್ಯಾಸ್ತೆ ಅಂತ ವಾದಿರಾಜ ಗುರುಗಳು ಹೇಳಿದ ಹಾಗೆ ಇವತ್ತು ಬಂದ ಸಾಧಕರಿಗೆ ಅನುಗ್ರಹ ಮಾಡೋದಕ್ಕೋಸ್ಕರ ಎತ್ತರದ ಬೆಟ್ಟದಲ್ಲಿ ನಾರಾಯಣ ದೇವರಿಗೆ ಪ್ರತಿಬಿಂಬರಾಗಿ ಭಗವಂತನ ಬಿಂಬತ್ವವನ್ನು ಅನುಸಂಧಾನ ಮಾಡಿ ಇಡೀ ಜಗತ್ತಿಗೆ ಆ ಸಂದೇಶವನ್ನು ಕೊಟ್ಟು ಆಚಾರ್ಯರು ಅಲ್ಲೇ ಇದ್ದಾರೆ. ಬೆಟ್ಟ ಹೇಗೆ ಅಲುಗಾಡದೆ ಇದ್ದದ್ದು ಹಾಗೆ ಆಚಾರ್ಯರ ವ್ಯಕ್ತಿತ್ವನೂ ಕೂಡ ಅಚಾಲ್ಯವಾದ್ದು, ಇನ್ನೊಬ್ಬರಿಗೆ ಏನೂ ಮಾಡಲಿಕ್ಕಾಗದೇ ಇದ್ದ ವ್ಯಕ್ತಿತ್ವ. ಹಿಮವತ್ ಪರ್ವತದಲ್ಲಿ ದಿವ್ಯ ಔಷಧಿಗಳು, ನಮ್ಮ ಎಲ್ಲ ರೋಗಗಳಿಗೆ ಪರಿಹಾರ ಅಲ್ಲಿ ಇದೆ. ಶ್ರೀಮದ್ ಆಚಾರ್ಯರಲ್ಲಿ ಭವರೋಗದ ಪರಿಹಾರಕ್ಕೆ ಬೇಕಾದ ಔಷಧಗಳಿವೆ. ಆಚಾರ್ಯರನ್ನು ನೋಡಿದ್ರೇ, ಆಚಾರ್ಯರನ್ನು ಚಿಂತನೆ ಮಾಡಿದ್ರೇ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ. ಪಾಪ ಹೋಯಿತು ಅಂದರೆ ಪಾಪದ ಜೊತೆಗೆ ಅದರ ತದ್ಭವ, ಅದರಿಂದ ಹುಟ್ಟಿದ ಎಲ್ಲ ಸಮಸ್ಯೆಗಳೂ ಪರಿಹಾರ ಆಗುತ್ತೆ. ಬರೀ ಲೌಕಿಕ ಸಮಸ್ಯೆ ಪರಿಹಾರ ಅಷ್ಟೇ ಅಲ್ಲ, ಆಧ್ಯಾತ್ಮಿಕ ರೋಗದ ಪರಿಹಾರನೂ ಶ್ರೀಮದಾಚಾರ್ಯರ ದರ್ಶನದಿಂದ, ಆಚಾರ್ಯರು ಕೊಟ್ಟ ದರ್ಶನದ ಅವಲೋಕನದಿಂದ ನಮಗೆ ಆಗತ್ತೆ. ಹಾಗಾಗಿ ಎತ್ತರದ ಬೆಟ್ಟದಲ್ಲಿ ನಿಂತು ತಾನು ಜೀವೋತ್ತಮ ಅನ್ನುವ ಸಂದೇಶ ತನ್ನ ಜೀವನದುದ್ದಕ್ಕೇನು ಕೊಟ್ಟಿದ್ದಾರೆ ಅದನ್ನು ಕೊನೆಗೂ ಅಲ್ಲಿ ಚೆನ್ನಾಗಿ ಸಮರ್ಥನೆ ಮಾಡಿಕೊಂಡು ಅಲ್ಲಿದ್ದಾರೆ. ದೇವಭೂಮಿಯಲ್ಲಿ ತಾನು ಲಕ್ಷ್ಮೀನಾರಾಯಣನನ್ನು ಬಿಟ್ಟರೆ ದೇವೋತ್ತಮ ನಾನು ಅನ್ನುವ ಸಂದೇಶ ದೇವಭೂಮಿಯಲ್ಲಿ ಇನ್ನೂ ಕೊಡ್ತಾ ಇದ್ದಾರೆ. ನಾವು ಮಾಡುವ ಸಾಧನೆಗೆ ಸಾಕ್ಷಿಯಾಗಿ ಆಚಾರ್ಯರಿದ್ದಾರೆ. ನಾವು ಮಾಡುವ ಸಾಧನೆಯನ್ನು ಆಚಾರ್ಯರ ಮೂಲಕ ಕೊಟ್ಟರೆ ಭಗವಂತನಿಗೆ ಮುಟ್ಟಿಸುವವರಾಗಿ ಇದ್ದಾರೆ. ಹಾಗಾಗಿ ನಾವು ಮಾಡುವ ಎಲ್ಲ ಕರ್ಮಗಳು ಅದು ನೋಡ್ತಾ ನಾವು ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಅದರ ಫಲ ನಮಗೆ ಮುಟ್ಟುವ ಹಾಗೆ ಮಾಡುವ ದೊಡ್ಡ ಕುರುಗಳನ್ನು ಪಡೆದ ಭಾಗ್ಯ ನಮ್ಮ ಮಾಧ್ವರದ್ದು. ಹಿಮವತ್ ಪರ್ವತದಲ್ಲಿ ಇಳಿದು ಬಂದದ್ದು ಗಂಗಾ ನದಿ. ಗಂಗಾ ನದಿಯ ಕಣಕಣಗಳಲ್ಲಿ ಭಗವಂತನ ಸನ್ನಿಧಾನ ಇದೆ. ಸಯೇವ ದ್ರವರೂಪೇಣ ಗಂಗಾಂಬಃ ನಾತ್ರ ಸಂಶಯ ಅಂತ ಕಣಕಣಗಳಲ್ಲಿಯೂ ಭಗವಂತನ ರೂಪಗಳಿವೆ. ಆಚಾರ್ಯರಲ್ಲಿಯೂ ಅಷ್ಟೇ ಕಣಗಣಗಳಲ್ಲಿ ಭಗವಂತನ ಅನಂತ ರೂಪಗಳ ಅನುಸಂಧಾನದ ಜೊತೆಗೆ ಭಗವಂತನ ವಿಶೇಷವಾದ ರೂಪಗಳು ಆಚಾರ್ಯರಲ್ಲಿದೆ. ಆಚಾರ್ಯರ ಚಿಂತನೆಯಲ್ಲಿಯೂ ಇದೆ. ಗಂಗೆ ಪರಿಶುದ್ಧಳಾದವಳು, ಶ್ರೀಮದ್ ಆಚಾರ್ಯರು ಅತ್ಯಂತ ಪರಿಶುದ್ಧರಾದವರು. ಗಂಗೆಗೆ ಏನು ಹಾಕಿದರೂ ಗಂಗೆ ಕೆಡುವುದಿಲ್ಲ. ಸಾಧ್ಯ ಇದ್ದರೆ ಗಂಗೆ ಶುದ್ಧಿ ಮಾಡ್ತಾಳೆ. ಶ್ರೀಮದ್ ಆಚಾರ್ಯರ ಮೇಲೆ ಎಷ್ಟು ಜನ ದುಷ್ಟರು ಎರಗಿದರೂ ಏನೂ ಆಚಾರ್ಯರಿಗೆ ಆಗುವುದಿಲ್ಲ. ದುಷ್ಟರೇ ಪುಡಿಪುಡಿಯಾಗಿ ಹೋಗ್ತಾರೆ. ಆಕಣಾಶ್ಮತ್ವದ ಶ್ರೇಷ್ಠ ಉದಾಹರಣೆ ಶ್ರೀಮದ್ ಆಚಾರ್ಯರು ಅಂತ ಉಪನಿಷತ್ತಲ್ಲಿ ಏನು ವಾಯುದೇವರ ಬಗ್ಗೆ ಹೇಳ್ತಾರೆ ಅದನ್ನು ಆಚಾರ್ಯರಲ್ಲಿ ನಾವು ಕಾಣಬಹುದು. ಗಂಗೆ ಲೌಕಿಕ ಫಲವನ್ನೂ ಕೊಡುವವಳು, ಅದರ ಜೊತೆಗೆ ಪಾಪ ಪರಿಹಾರ ಮಾಡಿ ನಮಗೆ ಭಗವಂತನ ಕಡೆಗೆ ಕರ್ಕೊಂಡು ಹೋಗುವವಳು. ಅದಕ್ಕಿಂತ ಎತ್ತರದಲ್ಲಿ ನಿಂತ ಆಚಾರ್ಯರ ಶಕ್ತಿ ವಿಶಿಷ್ಟವಾದ್ದು, ಪರಿಶುದ್ಧವಾದ್ದು. ಆಚಾರ್ಯರೇ ಹೇಳುವ ಹಾಗೆ ನಾಸ್ಯ ತೀರ್ಥ ಸಲಿಲಸ್ಯ ಸಮಂವಾಹ ನಾಸ್ಮದುಕ್ತಿ ಸದೃಶಂ ಹಿತರೂಪಂ. ಗಂಗೆಗೆ ಸಮಾನವಾದ ತೀರ್ಥ ಇಲ್ಲ ಅಂತ ಹೇಳಿದ ಆಚಾರ್ಯರು ನಮ್ಮ ಮಾತಿಗೆ ಸಮಾನವಾದ ಮಾತಿಲ್ಲ. ಇಂತಹ ಮಾತು ಹೇಳಬೇಕಾದ್ರೆ ಆಚಾರ್ಯರಿಗೆ ಮಾತ್ರ ಸಾಧ್ಯ. ಅಂತಹ ಎದೆಗಾರಿಕೆ ಆಚಾರ್ಯರಿಗಿದೆ. ಅಷ್ಟು ಆಚಾರ್ಯರಿಗೆ ಅದರ ಮೇಲೆ ದೃಢವಾದ ವಿಶ್ವಾಸ ಇದೆ. ಗಂಗೆಗೆ ಸಮಾನವಾದ ತೀರ್ಥ ಹೇಗಿಲ್ಲ, ಆನಂದ ತೀರ್ಥರು ಕೊಟ್ಟ ಶಾಸ್ತ್ರಕ್ಕೆ ಸಮಾನವಾದ ಮತ್ತೊಂದು ತೀರ್ಥ ಇಲ್ಲ. ನಾಸ್ಮದುಕ್ತಿ ಸದೃಶಂ ಹಿತರೂಪಂ ಅಂತ ಆಚಾರ್ಯರು ಕೊನೆಗೆ ಕೊಟ್ಟಿರತಕ್ಕಂತಹ ಶಿಷ್ಯರಿಗೆ ಕೊಟ್ಟ ಸಂದೇಶ, ಅದನ್ನು ನಾವು ಅಕ್ಷರಶಃ ಪರಿಪಾಲನೆ ಮಾಡಿ ಸರ್ವಮೂಲ ಗ್ರಂಥಗಳ ಜೊತೆಗೆ ಎಲ್ಲ ಟೀಕಾ ಟಿಪ್ಪಣಿಗಳ ಅಧ್ಯಯನ ನಡೆಸಿ ಆಚಾರ್ಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಆಚಾರ್ಯರನ್ನು, ಭಗವಂತನನ್ನು ಕಾಣಬೇಕಾದರೆ, ಅವರ ವ್ಯಕ್ತಿತ್ವ ಗೊತ್ತಾಗಬೇಕಾದರೆ ಅವರ ಶಾಸ್ತ್ರ
ಒಂದೇ ನಮಗೆ ತಾರಕ. ಅಂತಹ ಸರ್ವಮೂಲ ಗ್ರಂಥಗಳ ಅಧ್ಯಯನ ಮಾಡಿ ಅದರಲ್ಲಿ ಆಚಾರ್ಯರ ಅನುಗ್ರಹ ಪಡೆದು ಭಗವಂತನ ಅನುಗ್ರಹ ಪಡೆಯಬೇಕು. ಇದೇ ಮತ್ತು ನಮಗೆ